ನಿಮ್ಮ ಪರಿಚಯ ಹೇಳ್ರಿ. ನಾವು ತುಷಾರ್ ಗುದ್ರಿ ಅಂತ ಹೇಳಿ ಅಂತ ನಮಗೂ ಇಂಟ್ರೆಸ್ಟ್ ಇತ್ತು ನಾವು ಮಾಡ್ಬೇಕಂತ ಹೇಳಿ ಸರಿ ಆಗ್ಲೇ ಅವಾಗ ಫೋನ್ ಮಾತಾಡಿದ್ ನಾವು ಇವತ್ತು ಫಸ್ಟ್ ಟೈಮ್ ನೋಡಿದ್ ನಾವು ಚಲೋ ಐತಿದಲ್ಲ. ಇದು ನಾವು ಹಚ್ಚಿ 2 ತಿಂಗಳು ಆಯ್ತು ರೀ. ಇದ್ರೊಳಗ 2 ನಮ್ನಿ ಹಚ್ಚಿದವ್ರಿ. ಒಂದು ಪ್ರಗತಿ ವೆರೈಟಿ ಎಲ್ಲ ಪ್ರಗತಿ ಬರ್ತದ್ರಿ. ಆ ಕಡೆ ದಂಡಿಗೆ ಲಾಕ್ಡೌನ್ ಬರ್ತದ. ಮತ್ತೆ 2 ತಿಂಗಳು ಆಯ್ತು ರೀ. ಇವತ್ತು 2 ತಿಂಗಳು ಆಯ್ತು ಅನ್ಬೋದ್ರಿ ನಾವು. ನಿಮ್ದು ಏನ ಒಪಿನಿಯನ್ ಅದರಿ? ನಿಮ್ ಕಡೆ ಆ ಕಡೆ ಬೆಳಿತಾರ ಟ್ರೆಡಿಷನಲ್ ಬೆಳಿತಾರ. ಟ್ರೆಡಿಷನಲ್ ಕಿಂತ ಚಲೋ ಏನು ನೀರು ಉಳಿತೈತಿ, ಜಾಗ ಉಳಿತೈತಿ ಚಲೋ. ಮತ್ ನಮ್ಗ ಕೆಮಿಕಲ್ ಹಾಕಕ್ ಹತ್ತಂಗಿಲ್ಲ. ಆರ್ಗ್ಯಾನಿಕ್ ಚಲೋ ಸಿಗತ್ರಿ. ನಾವು ವಾಪರ್ಸ್ಲಾಕ ಅನುಕೂಲ ಆಕತಿ. ನಾವು ಈ ವರ್ಷ ಚಾಲೂ ಮಾಡೋದು ಕಬ್ಬು ಹೋಗೋಣ. ನೀರು ಮತ್ತೆ ಬಹಳ ಕಡಿಮೆ ಬೇಕ್ರಿ. ನೀರ ಉಳಿಸ್ತೇವ. ಅದ್ರ ನೀರ ಬಗ್ಗೆ ಏನ್ ಲೆಕ್ಕ ಇಲ್ಲ. ಆದ್ರ ನೀರ ಮಹತ್ವ ಸರ್. ನಾವು ಈ ಕಬ್ಬಿಗೆ ಏನ್ ಬಿಡ್ತೀವ್ರಿ, ಬಾಳ ಬಿಡ್ತೀವ್ರಿ ನಾವು. ಆ ಲೆಕ್ಕದ ನೋಡ್ರಿ ಅದು ಬಾಳ ಉಳಿತೈತಿ ನೀರು ಸರ್. 8 to 10 minutes ಅಷ್ಟೇ ನೀರು ಪರ್ ಡೇ. ನೀವು 1/10 ನೀರು ಬೇಕು ನಿಮ್ಗೆ. ನಾವು ಕಬ್ಬಿಗೆ ಏನ್ ಹಾಸ್ತೀವಿ ನೋಡಿ, ನನಗೆ ಅನ್ಸ್ಬಿಟ್ಟು 1/10 ಕಿಂತ ಕಡಿಮೆನೆ ಬೇಕಾರೆ ಹೆಚ್ಚೇನಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಕಾವಲಿ ಹಚ್ಚಿ ನೀರು ಹಾಕ್ತಾರೆ. ಟ್ರೆಡಿಷನಲ್ ಹಾಸ್ತಾರ ಚಲೋ ಇದು. ಮತ್ತ ಸರ್ ಈ ಭೂಮಿ ಏನ್ ಬೆಳಿತಿದ್ರಿ ಸರ್ ಮೊದಲು? ಇಲ್ಲಿ ಏನು ಇಲ್ರಿ. ಇಲ್ಲ ಫುಲ್ ಕಲರ್ ಕೆಳಗಡೆ. ಹೊರಗಡೆ ನೋಡ್ರೆ ಗೊತ್ತಾಗ ಒಂದು 100 ಟೇಲರ್ ಹೊರಗಡೆ ಕಲ್ಲು ಬಿದ್ದಿರ್ಬೇಕ್ರ. ಇದು ಲೆವೆಲ್ ಮಾಡೋ ಸಲುವಾಗಿ ಇಲ್ಲಿ ಏನ್ ಬೆಳಿತಿರ್ಕಿಲ್ಲ. ಇದು ಏನ್ ಬೆಳಕ ಬರಂಗಿಲ್ಲ. ಇಲ್ಲಾಂದ್ರೆ ನಾನು 104 ಫುಟ್ ಮಣ್ಣು ಹಾಕಬೇಕ್ರಿ, ಏನ್ರ ಬೆಳಿಬೇಕು. ಅದೆಲ್ಲ ಬಾಳ ದುಬಾರಿ ಆಗ್ತದೆ. ಇಲ್ಲಿ ಏನು ಬೆಳಿಲಾರುವಂತ ಜಾಗದಾಗ ಇದು ಚಾಲು ಮಾಡಿದ್ರಿ ನಾವು. ಚಲೋ ಐತ್ರಿ. ನಾವು ಎಷ್ಟು ಟ್ರೈ ಮಾಡ್ಬೇಕು ಹೋಯ್ತ್ರಿ. ಸರಿ ಸರ್. ನೀವು ನಿಮ್ದು ಪ್ರಾಪರ್ ಎಲ್ಲಿಂದ ಸರ್? ನಮ್ದು ಮೇಶ್ವಡಿ ಸರ್, ಹತ್ತನೇ ತಾಲೂಕು, ಬೆಲ್ಗಾಂ ಡಿಸ್ಟಿಕ್. ಓಕೆ ಓಕೆ. ನೀವು ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ಮಾಡಿದ್ರಿ. ಸರಿ ಬಂದು ಭೇಟಿ ಆಗಿದ್ರು ನಾವು. ಅದಕ್ಕೆ ಫಸ್ಟ್ ಟೈಮ್ ನೋಡುದು. ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಬರೀ ಓನ್ಲಿ ಫೋನಲ್ಲಿ ಮಾತಾಡೋದಾಯ್ತು. ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಈಸಿ ಗ್ರೋ ಇಂದ ಅಸೋಸಿಯೇಟ್ ಆಗಿದ್ದಾರೆ. ಸೊ ಸರ್, ಈ ನಮ್ಮ ಈಸಿ ಗ್ರೋ ಇಂದ ನಿಮ್ಗೆ ಸಪೋರ್ಟ್ ಏನ್ ಸಿಗ್ತಾ ಇದೆ, ನೀವು ಅವ್ರಿಗೆ ಶೇರ್ ಮಾಡ್ಬೋದು ಸರ್? ನೋಡ್ರಿ, ನಾ ರೈತ ಅಂದ್ರೆ ಫುಲ್ ಬೆಳೆಗೆಲ್ಲ ಸಪೋರ್ಟ್ ನಿಮ್ಮ ಕಡೆ ಅಂದ್ರೆ ಈಗ ಅದಕ್ಕೆ ಫರ್ಟಿಗೇಷನ್, ಬಯೋ ಫರ್ಟಿಗೇಷನ್ ಹಿಡ್ಕೊಂಡ ಯಾವಾಗ ಹಾಕ್ಬೇಕು, ಏನ್ ಹಾಕ್ಬೇಕು, ಏನ್ ಕಡಿಮೆ ಆಗ್ಯದ, ಏನ್ ಹೆಚ್ಚಾಗ್ಯದ, ಅದೆಲ್ಲ ಥ್ರೂ ಒಂದು ಪ್ರೊಸೆಸ್ ಏನದ ನೋಡ್ರಿ. ನಿಮ್ ಪ್ರೊಸೆಸ್ ಭಾಳ ನಂಗೆ ಲೈಕ್ ಆಯ್ತು. ಅಂದ್ರೆ ಡೈಲಿ ಅಪ್ಡೇಟ್ಸ್, ಫೋಟೋಸ್ ಅದ್ರ ಮ್ಯಾಗಿಂದ ನೋಡಿ ಯಾವ್ದು ಹೆಚ್ಚಾಗ್ಯದ, ಯಾವ್ದು ಕಡಿಮೆ ಆಗ್ಯದ, ಹೆಂಗ್ ಹಾಕ್ಬೇಕು, ಯಾವಾಗ ಹಾಕ್ಬೇಕು ಅನ್ನೋದ ನಮ್ಗೆ ತೆಲು ಕಡಿಮೆ. ಅದ್ರ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲಲ್ರಿ ಇನ್ ಡೆಪ್ತ್ ಆಗಿ. ಅದ್ರ ಸಲ ನಾವು ಲರ್ನಿಂಗ್ ಸ್ಟೇಜ್ ಇರೋದ್ರಿಂದ ಗೈಡೆನ್ಸ್ ಮಾತ್ರ ಬಹಳ ಭಾರಿ ಆಗ್ಯದ್ರಿ. ಅದ್ರ ಸಲುವಾಗಿ ನಮ್ಗೆ ಅಷ್ಟು ಚಿಂತಿಲ್ಲ. ಈಗ ನಾವು 2 ತಿಂಗಳಾಯ್ತು ಸರ್ ನೀವು ಪ್ರಾಜೆಕ್ಟ್ ಮಾಡಿ. ಎಷ್ಟೇ ಸಲ ನಿಮ್ ಸೈಟಿಗೆ ಬರ್ತಾ ಇರೋದು ಸರ್ ಈಸಿ ಗ್ರೋದವರು? ಅದು ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಈಗ ಹಚ್ಚುದ್ನೇ ಒಂದ್ಸರಿ ಬಂದಿರ್ರಿ. 2 ತಿಂಗಳ ಹಿಂದ್ಗಡೆ ಸರ್ ಬಂದಿದ್ರು ಆ ಟೈಮಲ್ಲಿ. ಅದಾದ ಕೂಡಲೇ ಇವಾಗ ಬಂದ್ರಿ 2 ತಿಂಗಳ. ಸೊ 2 ತಿಂಗಳಲ್ಲಿ 2ನೇ ವಿಸಿಟ್ ಆಯ್ತು. 2ನೇ ವಿಸಿಟ್ ಆಯ್ತು. ಸೊ 2 ತಿಂಗಳಲ್ಲಿ ನಿಮ್ಮ ಬೆಳೆ ಪ್ರೋಗ್ರೆಸ್ ಅನ್ನ ನೋಡ್ಕೊಂಡ್ಬಿಟ್ಟು ಯಾವ ಬಯೋ ಫರ್ಟಿಲೈಸರ್ ಕೊಡಬೇಕು, ಯಾವಾಗ ನೀರ್ ಕೊಡ್ಬೇಕು, ಆಮೇಲೆ ಮೇಂಟೆನೆನ್ಸ್ ಏನಿದೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರ? ನಿಮ್ಗೆ ಎಲ್ಲ ಸ್ಟೆಪ್ ವೈಸ್ ಎಲ್ಲ ಡೀಟೇಲ್ಸ್ ನಮ್ಗೆ ಹೇಳ್ಕೊಟ್ಟಾರಿ. ಈವನ್ ಸಣ್ಣ ಒಳಗೆ ಬಂದದಕ್ಕೆ ಏನ್ ಮಾಡಬೇಕು, ಗ್ರೋತ್ ಎಷ್ಟಾಗಿದೆ, ಅದ್ರ ಮೇಲೆ ಏನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದೆಲ್ಲ ಡೀಟೇಲ್ಡ್ ಸಪೋರ್ಟ್ ಅದ. ಈಗ ಡೈಲಿ ನಿಮ್ಗೆ ಯಾರು ಕಾಲ್ ಮಾಡ್ತಾರೆ ಅಂದ್ರೆ ನಮ್ಮ ಟೀಮ್ ಇಂದ ಬೆಳಗ್ಗೆ ಎಷ್ಟು ಗಂಟೆಗೆ ಕಾಲ್ ಮಾಡ್ತಾರೆ? ಬೆಳಿಗ್ಗೆ 6 ಗಂಟೆಗೆ ನಮ್ಮ ಕೆಲಸದವ ಅಂತ ನೋಡ್ರಿ, ಅವ ಒಂದ್ ರೌಂಡ್ ಹೊಡಿತಾನ್ರಿ. ಹೊಡೆದ ಚೆಕ್ ಮಾಡ್ತಾನ ಹುಳ ಆಗ್ಯಾವ ಅಥವಾ ಎಲಿ ಎಷ್ಟು ದೊಡ್ಡದಾಗ್ಯದ, ಎಷ್ಟು ಕಡಿಮೆ ಅದ, ಹೈಟ್, ಅವೆಲ್ಲ ಒಂದ್ ಲೆವೆಲ್ ಡಿಸ್ಕಷನ್ ಮಾಡಿ ಅವ ರಿಪೋರ್ಟ್ ಕೊಡ್ತಾನು. ಅದ್ರ ಪ್ರಕಾರ ಸರ್ ಏನದ ನೋಡ್ರಿ, ಸರ್ ಗೈಡೆನ್ಸ್ ಮಾಡ್ತಾರ. ಇದನ್ನ ಹಾಕ್ಬೇಕು, ಹಿಂಗಾಗಿ ಪ್ರೊಸೆಸ್ ಎಷ್ಟು, ಈ ಫಸ್ಟ್ ಫೇಸ್ ಮುಗಿತಿಗೆ 2 ತಿಂಗಳಾಯ್ತು, ನೆಕ್ಸ್ಟ್ ಇಷ್ಟು ಗ್ರೋ ಆಗಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೆಲ್ಲ. ಸೊ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಟೀಮ್ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್. ಬೆಳಗ್ಗೆ 6 ಗಂಟೆಗೆ ಶುರು ಆದ್ಮೇಲೆ ಸಾಯಂಕಾಲ ಏನ್ ಔಷಧ ಹೊಡಿಬೇಕಾದ್ರೆ ಈವ್ನಿಂಗ್ ಹೊಡೆದು ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 12 hours ಸಪೋರ್ಟ್ ಅಂದ್ರೆ ನೀವು ನೋಡಕ್ಕಾದ್ರೆ. ಸರ್ ಈಗ ನೀವು ಆಲ್ರೆಡಿ ಶೇಡ್ನರ್ಸ್ ಎಲ್ಲ ಮಾಡ್ತಾರೆ ಬೇರೆ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಈಸಿ ಗ್ರೋದವ್ರ ಟೀಮ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಈಗ ಸುಮಾರು ಮಾರ್ಕೆಟ್ ಅಲ್ಲಿ ಇದಾರೆ, ಮಾಡಿ ಕೊಡೋರು ಇದಾರೆ. ನಿಮ್ ಹೆಸರಲ್ಲೇ ಅದಲ್ಲ ಈಸಿ ಗ್ರೋ ಅಂತ? ಅಲ್ಲ, ಈಸಿ ಗ್ರೋ ಹೆಸರಲ್ಲೇ ಇದೆ. ಯಾರು ಸರ್ವಿಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ ಸರ್? ಸರ್ವಿಸ್ ಬಗ್ಗೆ ಅಂದ್ರೆ ರೈತರಿಗೆ ಮೊದಲು ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಆಗೈತಿ ಅದ್ರೊಳಗೆ. ಏನ್ ಮಾಡ್ಬೇಕು, ಏನು ನಾವು ಬೇರೆದವ್ರು ನೋಡಿದ ಅಷ್ಟೇ ಐತ್ರಿ ನಮ್ಗೆ. ಅದ್ರ ಪ್ರಕಾರ ನೋಡ್ರ ಅಂದ್ರೆ ನಮ್ಮ ಮೊದಲೆಲ್ಲ ಹೇಳ್ಕೊಟ್ರಿ ಡೀಟೇಲ್ಸ್.
ಅಂದ್ರೆ ಹೆಂಗಿರ್ತದ, ಎಷ್ಟು ಕಮ್ಮಿ ಬರ್ತಾವು, ಹೆಂಗೆ ನಿಮ್ಗೆ ಇದನ್ನು ಬರ್ತದ, ಪ್ಲಾಟ್ ಐಡಿಯಾ ಬ್ಲೂ ಪ್ರಿಂಟ್ ಹಾಕಿ ಆಮೇಲೆ ಅವ್ರವ್ರ ಸೂಪರ್ವೈಸರ್ ನಮ್ ಕೂಡ ಇದ್ರಿ ಇಲ್ಲಿ ಆ ಹಕ್ಕೂತ್ನಾಗೆಲ್ಲ ಲೇಬರ್ಸ್ ಬಂದಾಗ ಅವ್ರವ್ರ ಸೂಪರ್ವೈಸರ್ ಒಬ್ಬರು ಇದ್ರಿ ಇಲ್ಲಿ, ಅವರೆಲ್ಲ ನೋಡ್ತಿರು ಹಿಂಗೆ ಎಷ್ಟು ಹಿಂಗೆ ಬರ್ಬೇಕಿದ, ಇಲ್ಲಿ ಕಂಪ್ಕೊಂಡಿರ್ಬೇಕು, ಇಲ್ಲಿ ಪ್ರೊಟೆಕ್ಷನ್ ಕೊಡಬೇಕು, ಅದ್ರ ಮ್ಯಾಗಿನ ಮತ್ತೆ ಕಸ್ಟಮೈಸ್ ಮಾಡಬೇಕಾದ್ರೆ ಎಲ್ಲಾನು ರೆಡಿಮೇಡ್ ಬರಂಗಿಲ್ಲ, ಇಲ್ಲಿ ಭೂಮಿ ಮತ್ತು ಇಲ್ಲಿ ಗಾಳಿ ಅದ್ರ ಮ್ಯಾಗೂ ಒಂದು ಕಸ್ಟಮೈಸೇಷನ್ ಮಾಡ್ಬೇಕಾಗ್ತದೆ. ಅದನ್ನೆಲ್ಲ ನೋಡ್ಕೊಂಡು ಅವ್ರ ಸೂಪರ್ವೈಸರ್ ಒಬ್ರು ಯಾರು ಇದ್ರು ನೋಡ್ರಿ, ಅವ್ರು ಕಾಯಂ ಇಲ್ಲೇ ಇದ್ರು. ನಾವು ಬೆನ್ನ ತಕತ್ತಿರ್ಕಿಲ್ಲ, ನಾವು ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ನಮಗೇನು ಮಾಡೋಕ್ಕಾಗ್ತಿಲ್ಲ, ಅವ್ರ ಮುಂದ್ಗಡೆ ಎದ್ಕೊಂಡ್ಬಿಟ್ಟು ಎಲ್ಲ ಫುಲ್ ಪ್ರಾಜೆಕ್ಟ್ ಮುಗಿತನಕ ಎದ್ಕೊಂಡು ಮಾಡಿ ಕೊಟ್ಟು ಹೋದ್ರ. ಇವನ್ ವಾಟರ್ ಟೆಸ್ಟಿಂಗ್, ಲೈವ್ ಟೆಸ್ಟಿಂಗ್ ಎಲ್ಲ ಮಾಡಿ ಆದ ಕೂಡಲೇ ಅವ್ರ ಸೊ ಪ್ರಾಜೆಕ್ಟ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಆದ್ಮೇಲೂ ಕೂಡ ನಾವು ಕೊನೆವರೆಗೂ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತ ನಾವೇನು ಪ್ರತಿ ಫಾರ್ಮರ್ಸ್ ಮಾತಾಡ್ತೀವಿ, ಫಸ್ಟ್ ಸ್ಟಾರ್ಟ್ ಟು ಎಂಡ್ ಸೊ ನಿಮಗೆ ಸಪೋರ್ಟ್ ಕೊಡ್ತಾ ಇದೀವಿ. ನಮ್ಗೆ ಏನೋ ಫರ್ಟಿಗೇಷನ್ ಬೇಕಾದ್ರೆ ಎಲ್ಲ ಏನೋ ಬೇಕಾದ್ರೂ ನೀವು ಆನ್ ಟೈಮ್ ಕಳಿಸ್ಕೊಡ್ತೀರಿ. ನಮ್ಮ ಇಲ್ಲಿ ಬಸ್ ಬರ್ತದ ಇಳಿಸ್ಕೊತಾನ್ರಿ ಆ ಮನುಷ್ಯ. ಸೊ ಲಾಜಿಸ್ಟಿಕಲಿ ನೋಡ್ರೆ ಏನ್ ತೊಂದ್ರೆ ಇಲ್ಲ. ಓಕೆ, ನಿಮ್ ಜಮೀನ್ ಹತ್ರ ಬರ್ತಾ ಇದೆ, ರೋಹಿಗಿರೋದಕ್ಕೋಸ್ಕರ ಜಮೀನ್ ಹತ್ರ ಬರ್ತಾ ಇದೆ, ಏನಿಲ್ಲ. ಮತ್ ನಾವು ಹೊರಗಿಂದ ಏನು ತರಾಕತ್ತಂಗಿಲ್ಲ. ಈಗ ಫರ್ಟಿಲೈಸರ್ ಆಗ್ಲಿ ಏನಾಗ್ಲಿ ಹೊರಗಿಂದ ಏನು ತರಾಕತ್ತಂಗಿಲ್ಲ. ಇಲ್ಲೇ ನೀವೇನ್ ಕಳ್ಸಿರ್ ನೋಡ್ರಿ, ಅವ ನೀವ್ ಹೆಂಗ್ ಹೇಳ್ತೀರ ಹಂಗ ನಾವು ಇಲ್ಲಿ ಸ್ಪ್ರೇ. ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟು ನೀವು ಈಗ ಫಾರ್ಮರ್ ಆಗ್ತಾ ಇದ್ರ, ಫಾರ್ಮರ್ ಆಗಿ ಈಸಿ ಗ್ರೋ ಇಂದ ಎಜುಕೇಟ್ ಆಗ್ತಾ ಇದ್ರ ಫಾರ್ಮಿಂಗ್ ಬಗ್ಗೆ. ಇಷ್ಟು ಈಸಿ ಟ್ರಾನ್ಸಿಷನ್ ಅಂತ ನಾವು ಅನ್ಕೊಂಡಿಲ್ಲ. ಮಾಡ್ಬೇಕಾದ್ರೆ ಎಲ್ಲಾರು ಹೇಳೋದಂದ್ರೆ ನೀವು ಹೊಲ್ದಾಗ ಬಿದ್ದಿರ್ಬೇಕಂತ ಇರ್ತದ್ರ ಪ್ರಾಸೆಸ್. ಇಲ್ಲಿ ಅದ್ರ ಡಿಫ್ರೆನ್ಸ್ ಏನಂದ್ರಿ, ಒಂದ್ ಸ್ಟಾರ್ಟ್ ಟು ಎಂಡ್ ಪ್ರಾಸೆಸ್ ಅದ, ಆ ಪ್ರಾಸೆಸ್ ಫಾಲೋ ಮಾಡ್ತಾರೆ ಎಲ್ಲರೂ. ನಾವಾದ್ರೂ ಮಾಡಬೇಕು ಸಕ್ಸಸ್ಫುಲ್ ಆಗಿ. ನೀವು ಈಸಿ ಇರೋ ಕಡೆ ಮಾಡ್ತಾರೆ, ನಮ್ಗೆ ಇಂಪ್ಲಿಮೆಂಟ್ ಮಾಡಕ್ ಹೇಳ್ತಾರೆ, ಅದು ಇಂಪಾರ್ಟೆಂಟ್ ಅದ. ಇಟ್ಸ್ ಆಸ್ ಗುಡ್ ಆಸ್ ಕಾರ್ಪೊರೇಟ್ ವರ್ಲ್ಡ್ ಪ್ರಾಸೆಸ್ ಯು ಹ್ಯಾವ್ ಡ್ರಾನ್. ಸೊ ವಿ ಹ್ಯಾವ್ ಟು ಫಾಲೋ ದ ಪ್ರಾಸೆಸ್. If you follow the process, then things will work. Success will be end. Okay. Sir, ನಿಮ್ಮ ಮನಸ್ಸಿಗೆ ಸರ್, ನಿಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಇಂದ ಫಾರ್ಮರ್ ಆದ್ರೆ ಈಗ ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್ ರೀ. ಇಬ್ರು ಮಕ್ಕಳು ಬೆಂಗಳೂರದಾಗ ಸರ್ವಿಸ್ ಮಾಡ್ತಾರ. ಅವರು ಇಂಟರ್ನೆಟ್ ಮ್ಯಾಗ ತೆಗೆದು ನೋಡಿ ಮಾಡಿ ಈಜಿ ಗ್ರೋ ಅಂತೇಳಿ ಒಂದು ಏನು ಕಂಪ್ನಿ ಬಂತು, ಅದ್ರ ಬಗ್ಗೆ ಅವರು ಸ್ಟಡಿ ಮಾಡ್ಕೊಂಡು ಏನು ಮಾಡಿದ್ರು, ಇಲ್ಲಿ ಬಂದು ನಾನು ಕೇಳಿದ್ರು ಅವರು ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಏನಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋರಿದ್ರೆ ಮಾಡಿರಿ, ಯಾಕೆ ಬೇಡ. ಯಾಕಂದ್ರೆ ಬದಲಾವಣೆ ಬೇಕು, ಬದಲಾವಣೆ ಇದ್ದರೆ ಮಾತ್ರ ನಾವು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆ, ಇಲ್ಲೇ ಇದ್ರಿಗಿಲ್ಲ. ಅಂದ್ಕೂಡಲೇ ಅವ್ರಿಗೆ ಇಂಟ್ರೆಸ್ಟ್ ಐತೆ ಅಂದ್ಕೂಡಲೇ ನಾ ಏನು ಮಾಡಿದ್ದೀನಿ, ಆಯ್ತು ಮಾಡಿರಿ ನೀವು, ನಿಮಗೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂದ್ಕೂಡಲೇ ಅದನ್ನು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರ. ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಮಾಡಿ ಸಾಧಾರಣ ಹೆಚ್ಚು ಕಡಿಮೆ 2 ತಿಂಗಳ ಮೇಲೆ ಆಯಿತು. ಆನಂತರ ಸಕ್ಸಸ್ಫುಲ್ ಇಲ್ಲಿ ತನಕ ಅವರು ಇದನ್ನು ಮಾಡ್ತಾರೆ. ಅವರು ಬೆಂಗಳೂರಾಗಿದ್ರು ಸಹಿತ ನಾವು ಬಂದು ಇಲ್ಲಿ ವಿಸಿಟ್ ಮುಂಜಾನೆ ಸಾಯಂಕಾಲ ವಿಸಿಟ್ ಕೊಡ್ತೀನಿ. ಆನಂತರ ನಮ್ಮ ಆರ್ಗನೈಸ್ ಇರ್ತಾನೋ ಅವರೆಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಿರ್ತಾನೋ, ಅದು ನೋಡ್ಕೋತ ಸೂಪರ್ವಿಷನ್ ಮಾಡ್ಕೋತದಿಲ್ಲ. ನಾವು ಎಷ್ಟು ಮಾತ್ರ ಇದೆ. ನಾನು ರಿಟೈರ್ಡ್ ಪ್ರೊಫೆಸರ್, ನಮ್ಮ ಮಕ್ಕಳು ಇಬ್ಬರು ಬೆಂಗಳೂರಾಗ ಇರ್ತಾರೆ. ಆದರೆ ಅವ್ರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಭಾಳ ಇತ್ತು ಅಂದ ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ರು. ಓಕೆ, ಭಾಳ ಧನ್ಯವಾದಗಳು ಸರ್ ಈಜಿಗ್ ಅವ್ರ ಬಗ್ಗೆ ನೀವು ಹೇಳಿದ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.